ರಾಜ್ಯ ರಾಜಕಾರಣದಲ್ಲಿ ಮುಂದುವರೆದಿದೆ ಕುರ್ಚಿ ಕಲಹ. ನಮ್ಮಪ್ಪನೇ ಸಿಎಂ ವರ್ಸಸ್ ಯತೀಂದ್ರನೇ ಹೈಕಮಾಂಡ್ ಅನ್ನುವಂತಹ ವಾರ್ ಬಿಗಿನ್ಸ್ ಆಗ್ತಾ ಇದೆ, ಮುಂದುವರಿತಾ ಇದೆ. ಕುರ್ಚಿ ಕಲಹ ಯಥಾ ಪ್ರಕಾರವಾಗಿ ಮುಂದುವರಿತಾ ಇರುವುದು. ನಮ್ಮಪ್ಪನೇ ಸಿಎಂ ಅಂತ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಯತೀಂದ್ರನೇ ನಮ್ಮ ಹೈಕಮಾಂಡ್ ಅಂತ ಡಿಕೆ ಇದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಿಎಂ ಬದಲಾಗಲ್ಲ ಅನ್ನುವಂಥ ಹೇಳಿಕೆಯನ್ನಿತ್ತು ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ. ಅದಕ್ಕೆ ಪರೋಕ್ಷ ಟಾಂಗ್ ಇದು. ಅವರ ಮಾತನ್ನ ಗೌರವದಿಂದ ಸ್ವೀಕಾರ ಮಾಡೋಣ, ಅವರನ್ನೇ ಹೈಕಮಾಂಡ್ ಅಂತ ಸ್ವೀಕಾರ ಮಾಡೋಣ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಕುರ್ಚಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಗೊತ್ತಿರೋಂಗೆ ರಾಜಕೀಯ ವಲಯದಲ್ಲಿ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಈಗ ಅದು ಸೆಟಲ್ಡ್ ವಿಷಯ. ಈಗ ರಾಜ್ಯದಲ್ಲಿ ಬೇರೆ ವಿಷಯಗಳಿದೆ, ಅದನ್ನ ನೋಡಬೇಕು. ಬಜೆಟ್ ಬರ್ತಾ ಇದೆ, ಫೈನಾನ್ಷಿಯಲ್ ಸಿಚುಯೇಷನ್ ಕೂಡ ಮೊದಲಷ್ಟು ರೆವೆನ್ಯೂ ಬರ್ತಾ ಇಲ್ಲ, ಕೇಂದ್ರ ಸರ್ಕಾರ ಕೊಡಬೇಕಾದ ಹಣಗಳು ಕೊಡ್ತಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಈಗ ಸದ್ಯಕ್ಕಂತೂ ಹಾಗೆ ಅನಿಸ್ತಾ ಇಲ್ಲ. ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನ್ ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. ಏನ್ ಗೊಂದಲ ಇದೆ ಅಂತ ಸರ್ನೇ ಕೇಳಿದ್ರು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೇನೆ. ಸಿದ್ದರಾಮಯ್ಯ ಅವರು ಮತ್ತು ಮುಂದಿನ 5 ವರ್ಷನೂ ನನ್ನ ತಂದೆನೇ ಸಿಎಂ. ಈಗಾಗಲೇ ಇದನ್ನ ಸೆಟಲ್ ಮಾಡಲಾಗಿದೆ. ಹೈಕಮಾಂಡ್ ಇದನ್ನು ಸೆಟಲ್ ಮಾಡಿ ಸಿಗ್ನಲ್ ಕೊಟ್ಟಿದೆ, ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮತ್ತು ಇದಕ್ಕೆ ಯಾವುದೇ ಮತ್ತೆ ಹೋಗ್ಲಿಕ್ಕೆ ಮಾಡ್ಲಿಕ್ಕಿಲ್ಲ. ಈ ತಂದೆನೇ ಸಿಎಂ 5 ವರ್ಷ ಅಂತ ಹೇಳಿದ್ದಾರೆ. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್. ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋದು. ಅಂದ್ರೆ ನೀವು ನೋಡಿದ್ರೆ ಎಲ್ಲ ಸರಿ ಇದೆ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಆದ್ರೆ ಅವರು 5 ವರ್ಷನೇ ಸಿಎಂ ಅಂತ ಆಯ್ತಪ್ಪ, ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವ್ರ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ. ನಡೀವಿ. ಈಗ ಬಸವರಾಜ್ ಅವರು ಸಿದ್ಧಗಂಗಾ ಶಾಸಕರು ಅಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ಏನು ಒಪ್ಪಂದ ನಾನು ನೋಡಿ, ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ಬಸವರಾಜ್ಗೂ ರಿಯಾಕ್ಟ್ ಮಾಡಕ್ ಇಷ್ಟ ಇಲ್ಲ, ನನಗೆ ಯತೀಂದ್ರಾಗಿ ರಿಯಾಕ್ಟ್ ಮಾಡಕ್ಕೂ ಇಷ್ಟ ಇಲ್ಲ. ಏನ್ ರಿಯಾಕ್ಟ್ ಮಾಡಿದ್ರು ನಮ್ ಡೆಲ್ಲಿಯವ್ರು ರಿಯಾಕ್ಟ್ ಮಾಡಬೇಕು. ನಡೀರಿ. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನೋಡಿ, ಇದು ಬಹಳ ಸಂತೋಷ. ನಮಗೆ ಒಂದು ಸ್ಥಿರವಾದ ಆಡಳಿತ ಕೊಡುವ ಸರ್ಕಾರ ಬೇಕು, ಅದನ್ನ ಸಿದ್ದರಾಮಯ್ಯ ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಅದನ್ನ ನಾವೆಲ್ಲರೂ ಕೂಡ ಒಪ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಯತೀಂದ್ರ ಅವರು 5 ವರ್ಷ ತಂದೆಯ ಸಿಎಂ ಆಗಿ ಮುಂದುವರಿಸ್ತಾರೆ. ಕೆಲವರು ನಾಯಕರುಗಳು ಬದಲಾವಣೆ ಬಯಸಿದ್ರು, ಆದ್ರೆ ಹೈಕಮಾಂಡ್ ಒಪ್ಪಕ್ಕಿಲ್ಲ ಅಂತಾರೆ. ಇದೆಲ್ಲ ನಾವ್ಯಾರು ತೀರ್ಮಾನ ಮಾಡಿ ಸರ್, ಅದಕ್ಕೆ ಅವರು ಯತೀಂದ್ರ ಅವರು ಹೇಳಿರೋದು ಹೈಕಮಾಂಡ್ ನಮಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕೆಲವರು ಬದಲಾವಣೆ ಬಯಸಿದ್ರು. ನಮಗೆ ನೋಡಿ, ಒಂದು ಸ್ಥಿರವಾದ ಆಡಳಿತವನ್ನು ಕೊಡುವಂಥ ಸರ್ಕಾರ ಬೇಕು. ಅದನ್ನು ಸಿದ್ದರಾಮಯ್ಯನವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ತೇವೆ. ಅಲ್ಲಿ ನನಗೆ ಇಷ್ಟಪಡ್ತಕ್ಕಂಥ ಜನ, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಹೌದಪ್ಪ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ ಕ್ಷಣಕ್ಕೆ ಏನು ಬದಲಾವಣೆ ಆಗ್ಬಿಡೋದಿಲ್ಲ. ಆದರೆ ಅವರ ಅಭಿಪ್ರಾಯಗಳನ್ನ ಮತ್ತೊಂದು ಕಡೆ ನಮ್ಮಪ್ಪನೇ ಸಿಎಂ ಎಂದ ಯತೀಂದ್ರಗೆ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ. ನಮ್ಮಪ್ಪನೇ 5 ವರ್ಷ ಸಿಎಂ ಅಂತ ಯತೀಂದ್ರ ಹೇಳಿದ್ದಾರೆ. ಕೈ ಹೈಕಮಾಂಡ್ ವೀಕ್ ಆಗಿದೆ, ಪವರ್ಲೆಸ್ ಹೈಕಮಾಂಡ್ ಅಂತ ಹೇಳಿದ್ದಾರೆ ಅಶೋಕ್. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಲಹ ಮತ್ತೆ ಭುಗಿಲೇಡ್ತಾ ಇದ್ದಂಗೆ ಸಹಜವಾಗಿ ಇದು ವಿಪಕ್ಷ ನಾಯಕರಿಗೆ ಆಹಾರ ಆಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ತೀರ್ಮಾನ ಅಂತ. ಆದರೆ ಯತೀಂದ್ರ ಅವರೇ ತೀರ್ಮಾನ ಕೊಟ್ಬಿಟ್ಟವ್ರೆ. ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅಂತ. ಮುಗೀತಲ್ಲ, ಅವರೇ ಹೈಕಮಾಂಡ್. ಡೆಲ್ಲಿಯವರ ಹೈಕಮಾಂಡ್ ಸತ್ತೋಗಿದೆ. ಬೆಲೆ ಇಲ್ಲದ ಹೈಕಮಾಂಡ್, ಪವರ್ ಇಲ್ಲದ ಪವರ್ಲೆಸ್ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್. ಅದರಿಂದ ಇಲ್ಲಿ ಮತ್ತೆ ಕುರ್ಚಿ ಕಾಳಗ. ಇನ್ಮೇಲೆ ಪ್ರತಿನಿತ್ಯ ಅಸೆಂಬ್ಲಿ ಆಯ್ತಲ್ಲ, ಇನ್ಮೇಲೆ ಪ್ರತಿನಿತ್ಯ ಕುರ್ಚಿ ಕಾಳಗವನ್ನು ರಾಜ್ಯದ ಜನ ನೋಡಬೇಕು. ಅಭಿವೃದ್ಧಿ ಇಲ್ಲ,
ತೆರಿಗೆಗಳನ್ನು ಏರಿ ಜನರನ್ನು ರಾಕ್ಷಸರ ರೀತಿ ಹಿಂಡುತ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ಸಹಜವಾಗಿ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ನಲ್ಲಿ ಯಾರಾದ್ರೂ ಮಾತನಾಡಿದರೆ ಅದು ಸಹಜವಾಗಿ ವಿಪಕ್ಷಗಳಿಗೆ ಆಹಾರ ಆಗತ್ತೆ 100%. ಅದರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ರಿಯಾಕ್ಷನ್ಸ್ ಗಳನ್ನ ಕೊಟ್ರೆ ಅದರ ಒಂದು ತೂಕ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಅದನ್ನ ಈಗ ವಿಪಕ್ಷ ನಾಯಕರಿಗೂ ಬಳಸಿಕೊಳ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಬಟ್ ಯತೀಂದ್ರ ಸಿದ್ದರಾಮಯ್ಯನವರು ಈ ವಿಚಾರವನ್ನ ಅಂದ್ರೆ ಎಲ್ಲ ಒಂದ್ ಕಡೆ ಸುಮ್ಮನೆ ಬಿಡಬಾರದು ಅಂತ ಸುಮ್ಮನೆ ಕೂತವರನ್ನು ಕೂಡ ತಿವಿದು ಮಾತನಾಡಿಸ್ತಾರಲ್ಲ, ಹಾಗೆ ಮಾಡ್ತಾ ಇದ್ದಾರಾ ಅಂತ ಅನಿಸ್ತಿದೆಯಾ? ಇಲ್ಲಿ ಸೂಕ್ಷ್ಮ ಗಮನಿಸಬೇಕಾಗಿರ್ತಕ್ಕಂಥದ್ದು ಅರುಣ್ ಏನಂದ್ರೆ, ಯಾವಾಗ ವಿಶೇಷ ಅಧಿವೇಶನ ಮುಕ್ತಾಯವಾಯಿತೋ ಮುಕ್ತಾಯವಾದಂತ ಬಳಿಕ ದೆಹಲಿಯಿಂದ ಹೈಕಮಾಂಡ್ ಬುಲಾವ್ ಕೊಡುತ್ತೆ ಎನ್ನುವಂತ ಒಂದು ನಿರೀಕ್ಷೆಯಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತೆ ಅವರ ಬಣದ ಶಾಸಕರು ನಿರೀಕ್ಷೆಯಲ್ಲಿದ್ರು. ಯಾವಾಗ ಹೈಕಮಾಂಡ್ ನಾಯಕರು ನಿರ್ಲಕ್ಷ್ಯವನ್ನ ಮಾಡಿದ್ರು, ಇದಕ್ಕೆ ವಿಳಂಬವನ್ನ ಮಾಡಿದ್ರು, ಅತ್ತ ಡಿ ಕೆ ಶಿ ಬಣದಿಂದ ಒಂದು ಬ್ಯಾಟಿಂಗ್ ಶುರುವಾಯಿತು. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಧ್ಯಪ್ರವೇಶವನ್ನ ಮಾಡಬೇಕು. ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ ಪ್ರಸ್ತಾಪ ಮಾಡೋದ್ರ ಮುಖಾಂತರ ಬಸವರಾಜ ಶಿವಗಂಗಾರ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಯಾವಾಗ ಮತ್ತೆ ನಾಯಕತ್ವ ಬಿಕ್ಕಟ್ಟನ್ನ ಮುನ್ನೆಲೆಗೆ ತಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬಣ, ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರರು ಆಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಏನು, ನಮ್ಮ ತಂದೆಯವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಬಾಯಿ ಬಿಟ್ಟು ಹೇಳದೇ ಇದ್ರು ಕೂಡ ಹೈಕಮಾಂಡ್ ಒಂದು ಕ್ಲಿಯರ್ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಮಾಡೋ ನಿಟ್ಟಿನಲ್ಲಿ ನಾವು ಚಿಂತನೆ ನಡೆಸಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿದೆ. ಕೆಲವರು ನಾಯಕತ್ವ ಬದಲಾವಣೆಯನ್ನ ಬಯಸಿದ್ರು, ಆದ್ರೆ ಹೈಕಮಾಂಡ್ ನಮ್ಮ ತಂದೆಯವರೇ ಮುಂದುವರಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಯಾವಾಗ ಈ ಒಂದು ಮಾತನ್ನ ಹೇಳಿದ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು, ಅತ್ತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣ ಒಂದ್ ರೀತಿ ಕಣ್ಣು ಕೆಂಪಾಗಿಸಿಕೊಂಡಿರ್ತಕ್ಕಂಥದ್ದು. ಇವತ್ತು ನೋಡಿ ತುಂಬಾ ಮಾರ್ಮಿಕವಾಗಿ ಕುಟ್ಕಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, ಹೌದಪ್ಪ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರೇ ನಮ್ಮ ಹೈಕಮಾಂಡ್, ಅವರನ್ನೇ ಹೈಕಮಾಂಡ್ ಅಂತ ಹೇಳಿ ನಾವು ಸ್ವೀಕಾರ ಮಾಡೋಣ, ಅವರ ಮಾತನ್ನ ಗೌರವದಿಂದ ಸ್ವೀಕಾರ ಮಾಡೋಣ ನಡ್ರಿ ಅನ್ನುವಂತ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ನೋಡ್ರಿ, ಬಸವರಾಜ ಶಿವಗಂಗಾ ಆಗ್ಲಿ ಯತೀಂದ್ರ ಸಿದ್ದರಾಮಯ್ಯನವ್ರ ಸ್ಟೇಟ್ಮೆಂಟ್ ಆಗ್ಲಿ ನಾನು ಉತ್ತರವನ್ನ ಕೊಡಲ್ಲ, ಏನಿದ್ರು ಡೆಲ್ಲಿನವ್ರು ಮಾತಾಡಬೇಕು ಅಂದ್ರು. ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯನವರ ಮಾತಿಗೆ ಮನ್ನಣೆ ಇಲ್ಲ. ಡಾಕ್ಟರ್ ಹೈಕಮಾಂಡ್ ನಾಯಕರೇ ಇದಕ್ಕೆ ಕ್ಲಾರಿಟಿಯನ್ನು ಕೊಡಬೇಕು. ಹೈಕಮಾಂಡ್ ನಾಯಕರು ಮಾತನಾಡಿದ್ರೆ ಮಾತ್ರ ಇದಕ್ಕೆ ಒಂದು ಸ್ಪಷ್ಟತೆ ಇರುತ್ತೆ, ಒಂದು ಮಹತ್ವ ಪಡ್ಕೊಳ್ಳುತ್ತೆ ಅನ್ನುವಂತ ಒಂದು ಸಂದೇಶವನ್ನ ಇತ್ತ ಹೈಕಮಾಂಡ್ ನಾಯಕರಿಗೂ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು. ಏನು ನೋಡಿ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಪದೇ ಪದೇಯಾಗಿ ನಮ್ಮಪ್ಪನೇ ಸಿಎಂ, ಯಾವುದೇ ಗೊಂದಲ ಇಲ್ಲ, ಯಾವುದೇ ಬದಲಾವಣೆ ಇಲ್ಲ ಅನ್ನುವಂತ ಮಾತನ್ನ ಅವರೇ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅನ್ನುವಂತ ಒಂದು ಮಾತನ್ನ ಪ್ರತಿದಿನ ಪ್ರತಿ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಹೇಳ್ತಾ ಇರ್ತೀವಿ. ಆದ್ರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹೈಕಮಾಂಡ್ ತೀರ್ಮಾನ ಕೊಟ್ಬಿಟ್ಟಿದೆ ಅನ್ನುವಂತ ಒಂದು ನಿಟ್ಟಲ್ಲಿ ಹೇಳ್ತಾ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರಿಗೆ ಕಡಿವಾಣ ಹಾಕಬೇಕು ಅಂತದೊಂದು ಸಂದೇಶವನ್ನ ಮಾರ್ಮಿಕವಾಗಿ ಕುಟ್ಕೋದ್ರ ಮುಖಾಂತರ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ರವಾನೆ ಮಾಡಿರ್ತಕ್ಕಂಥದ್ದು. ಇನ್ನುಳಿದಂತೆ ಸಿಎಂ ಪರವಾಗಿ ಬ್ಯಾಟ್ ಬೀಸಿರ್ತಕ್ಕಂಥ ಅಂದ್ರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿರ್ತಕ್ಕಂಥ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ನೋಡ್ರಿ ಸ್ಥಿರ ಸರ್ಕಾರ ಇರಬೇಕು ಅನ್ನುವಂಥದ್ದು ಎಲ್ಲರ ನಾಡಿನ ಜನರ ಒಂದು ಅಭಿಪ್ರಾಯ, ಅಂಥದ್ದೊಂದು ನಾಯಕತ್ವವನ್ನು ಅಂಥದ್ದೊಂದು ಆಡಳಿತವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯನವರು, ನಾವೆಲ್ಲರೂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ಬೇಕಾಗುತ್ತೆ ಅನ್ನುವಂಥ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಇನ್ನು ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತೆ ವಿರೋಧ ಪಕ್ಷಗಳು ಇದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದ್ರ ಮುಖಾಂತರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಅನ್ನು ಉಲ್ಲೇಖ ಮಾಡಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಛೇಡಿಸ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಒಂದ್ ರೀತಿ ಟೀಕಿಸ್ತಾ ಇರ್ತಕ್ಕಂಥದ್ದು. ಪವರ್ಲೆಸ್ ಹೈಕಮಾಂಡ್ ಅಂದ್ರು ಯಾರು ಡಾಕ್ಟರ್ ಅಶೋಕ್ ಅವರು, ಪ್ರತಿಪಕ್ಷ ನಾಯಕರು. ಹೀಗಾಗಿ ಪವರ್ಲೆಸ್ ಹೈಕಮಾಂಡ್ ಎಲ್ಲೋ ಒಂದ್ ಕಡೆಗೆ ಇಂಥದ್ದೊಂದು ಗೊಂದಲಗಳು ಆಗ್ತಾ ಇದ್ರು ಕೂಡ ಹೈಕಮಾಂಡ್ ಮಧ್ಯ ಪ್ರವೇಶವನ್ನು ಮಾಡ್ತಾ ಇಲ್ಲ. ಎಲ್ಲಾ ಶಾಸಕರುಗಳು ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಇದ್ದಾರೆ. ಆದ್ರೆ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಕ್ಲಿಯರ್ ಆಗಿದೆ ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಎಲ್ಲ ಒಂದ್ ಕಡೆಗೆ ಸೂಪರ್ ಸಿಎಂ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರ ಅಂತದೊಂದು ಪರೋಕ್ಷ ಸಂದೇಶವನ್ನ, ಪರೋಕ್ಷವಾದಂತ ಒಂದು ಆರೋಪವನ್ನ ಡಾಕ್ಟರ್ ಆರ್ ಅಶೋಕ್ ಅವರು ಮಾಡಿರ್ತಕ್ಕಂಥದ್ದು. ಈ ಮೂಲಕವಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಈ ಒಂದು ಹೇಳಿಕೆ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದ್ ರೀತಿ ಸಂಚಲನ ಮೂಡಿಸಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ನಾಯಕರ ಕರೆಗೆ, ಹೈಕಮಾಂಡ್ ನಾಯಕರ ಬುಲಾವ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ ಕಾದು ಕುಳಿತಿರ್ತಕ್ಕಂಥದ್ದು. ಒಂದು ಕ್ಲಾರಿಟಿಗಾಗಿ, ಸ್ಪಷ್ಟತೆಗಾಗಿ ಕಾದು ಕುಳಿತಿದೆ. ಇಂಥ ಟೈಮಲ್ಲಿ ಅವರು ಬದಲಾವಣೆ ಇಲ್ಲ ಅನ್ನುವಂಥ ಒಂದು ಮಾತನ್ನ ಕಡ್ಡಿ ಮುರಿದಂತೆ ಹೇಳಿರ್ತಕ್ಕಂಥದ್ದು ನಿಜಕ್ಕೂ ಎಲ್ಲೋ ಒಂದ್ ಕಡೆಗೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ವಿರುದ್ಧ ಇದೀಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣ ಅಸಮಾಧಾನಗೊಂಡಿದೆ ಅಂತ ಹೇಳಲಾಗ್ತಿದೆ. ಇದಕ್ಕೆ ಕೌಂಟರ್ ಕೊಡುವೆಂಬಂತೆ ಬಸವರಾಜ ಶಿವಗಂಗಾ, ಮಾಗಡಿ ಬಾಲಕೃಷ್ಣ, ಕುಣಿಗಲ್ ರಂಗನಾಥ್ ಅವರ ಸ್ಟೇಟ್ಮೆಂಟ್ ಗಳನ್ನು ಕೂಡ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದ್ರ ಮುಖಾಂತರ ಹೈಕಮಾಂಡ್ ಒಂದ್ ವೇಳೆ ಏನಾದರೂ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ವಿರುದ್ಧ ಕ್ರಮಕ್ಕೆ ಮುಂದಾದ್ರೆ ಅಥವಾ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಮೇಲೆ ಗರಂ ಆದ್ರೆ
ಇವರು ಮೂವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆಗಳನ್ನ DCM DK ಶಿವಕುಮಾರ್ ಅವ್ರ ಬಣದಿಂದ ಆಗ್ತಾ ಇರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ಗಳಾಗಿರ್ಬೋದು, ವಾಗ್ಯುದ್ಧಗಳಾಗಿರ್ಬೋದು, ಮತ್ತೊಂದು ಕಡೆಗೆ ವಿವಿಧ ರೀತಿಯಾದಂಥ ಒಂದು ಲಾಬಿಗಳು ಅವೆಲ್ಲವನ್ನು ಕೂಡ ಕಾನ್ವೆ ಮಾಡೋದಕ್ಕೂ ಕೂಡ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣವೂ ಕೂಡ ಒಂದು ಪ್ಲಾನ್ ಅನ್ನ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈ ಒಂದು ನಾಯಕತ್ವ ಜಟಾಪಟಿ ಅಧಿವೇಶನದ ಬಳಿಕ ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಹೇಗಾದ್ರೂ ಮಾಡಿ ಇದೇ ಸರ್ಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿ ಪಟ್ಟಕ್ಕೇರ್ಬೇಕು ಅನ್ನುವಂಥ ನಿಟ್ಟಲ್ಲಿ DCM DK ಶಿವಕುಮಾರ್ ಲಾಬಿಯನ್ನು ಮುಂದುವರಿಸಿದೆ. ಇತ್ತ ತಮ್ಮ ಕುರ್ಚಿ ಭದ್ರತೆಗೋಸ್ಕರವಾಗಿ CM ಸಿದ್ದರಾಮಯ್ಯನವರು ಕೂಡ ನಾನಾ ರೀತಿಯಾದಂತಹ ತಂತ್ರಗಾರಿಕೆಯಲ್ಲಿ ತೊಡಗಿದ್ದಾರೆ ಅನ್ನೋದಕ್ಕೆ ಈ ಉಭಯ ಬಣದ ಶಾಸಕರುಗಳ ಒಂದು ವಾಗ್ಯುದ್ಧಗಳೇ ಸಾಕ್ಷಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅರುಣ್, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. GBA ಬೇಜವಾಬ್ದಾರಿಗೆ ಇನ್ನೆಷ್ಟು ಬಲಿ ಬೇಕು? GBA ಕಾಮಗಾರಿ ಜನರ ಜೀವಕ್ಕೆ ಗ್ಯಾರಂಟಿನೇ ಇಲ್ವಾ ಅನ್ನೋ ಪ್ರಶ್ನೆ ಮೇಲಿಂದ ಮೇಲೆ ನಾವು ಕೇಳ್ತಾನೆ ಇದ್ವಿ. ಕಳೆದ 2-3 ದಿನಗಳ ಹಿಂದೆನೆ ಇಂಥದ್ದೊಂದು ಘಟನೆ ನಡೆದು ಅವರ ಬಾಲಕ ಸತ್ತೋದ. 3 ದಿನಗಳ ಕಾಲ ಆ ಡ್ರೈನೇಜಲ್ಲೇ ಡೆಡ್ ಬಾಡಿ ಕೂಡ ಇತ್ತು. ಸಾಲು ಸಾಲು ಅನಾಹುತ ನಡೆದ್ರೂ ಕೂಡ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಯಾಕೆ? ಜನಸಾಮಾನ್ಯ ಕೇಳ್ತಾ ಇರುವಂತಹ ಪ್ರಶ್ನೆ ಇದು. ಸ್ಕೂಲ್ ಎದುರಿಗೆ ಕಾಮಗಾರಿ ನಡೀತಾ ಇದ್ರೂ ಕೂಡ ನಿರ್ಲಕ್ಷ್ಯವನ್ನ ವಹಿಸಿದ್ದಾನೆ. ಚರಂಡಿಗೆ ಬಿದ್ದಿದ್ದು 1ನೇ ತರಗತಿಯ ವಿದ್ಯಾರ್ಥಿ ಆತ ಜಸ್ಟ್ ಮಿಸ್ ಆಗಿದ್ದಾನೆ ಪ್ರಾಣಾಪಾಯದಿಂದ. ಸರ್ವಜ್ಞನಗರದ ಗೋವಿಂದಪುರದಲ್ಲಿ ನಡೆದಂಥ ಅವಾಂತರ ದುರ್ಘಟನೆ ಶಾಲೆಯ ಮುಂದೆನೇ ನಡೀತಾ ಇದೆ. ಈ ಡ್ರೈನೇಜ್ ಕಾಮಗಾರಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳದೆ GBA ಇಂದ ಕೆಲಸ ನಡೀತಾ ಇತ್ತು. ಅದರಲ್ಲಿ ಯಾವುದೇ ರೀತಿಯಾದಂತಹ ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಿರಲಿಲ್ಲ. ಕೇರ್ಲೆಸ್ ಮಾಡಿತ್ತು, ನಿರ್ಲಕ್ಷ್ಯವನ್ನ ಮಾಡಿತ್ತು. ಇದರಿಂದ ಸ್ಕೂಲ್ಗೆ ಹೋಗ್ತಾ ಇದ್ದಂತಹ ಬಾಲಕ ಆ ಚರಂಡಿಗೆ ಬಿದ್ದಿದ್ದಾನೆ. ಏನ್ ಕಾಮಗಾರಿ ನಡೀತಾ ಇತ್ತು ಆ ಚರಂಡಿಗೆ ಸ್ಟಾರ್ಮ್ ವಾಟರ್ ಡ್ರೈನ್ ಕೆಲಸ ನಡೀತಾ ಇದ್ದಂತಹ ಕೆಲಸ ಅದು, ಕಾಮಗಾರಿ ಅದು. ಅಲ್ಲಿ ಒಂದು ಘಟನೆ ನಡೆದಿದೆ. ಈಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ GBA ವಿರುದ್ಧ. ನೋಡಿ ಆ ಬಾಲಕನ ಪರಿಸ್ಥಿತಿ ನೋಡಿ ಹೇಗಾಗಿದೆ. ಅಲ್ಲಿರುವಂತಹ ಸ್ಥಳೀಯರು ಬಂದು ಪಾಪ ಹುಡುಗನ್ನ ರಕ್ಷಣೆ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ನೀರಿದ್ದು ಯಾರು ಇಲ್ಲ ಅನ್ನುವಂತ ಪರಿಸ್ಥಿತಿ ಏನಾದ್ರೂ ಇದ್ರೆ, ಜೀವಕ್ಕೆ ಏನಾದ್ರೂ ಅಪಾಯ ಆಗಿದ್ರೆ ಯಾರು ಹೊಣೆ? ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಯಾಕೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ. ಆಮೇಲೆ ಇದು ನಿನ್ನೆ ಇವತ್ತು ಆರಂಭ ಆಗಿರುವಂತಹ ಕಾಮಗಾರಿ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಹಲವಾರು ತಿಂಗಳಿಂದ ನಡೀತಾ ಇರುವಂತಹ ಕಾಮಗಾರಿ. ಆಮೇಲೆ ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕೆ ಇಲ್ಲ. ನೋಡಿ ರಸ್ತೆಯ ಪಕ್ಕದಲ್ಲೇ ಕಂಬಿಗಳನ್ನ ಹಾಕಿರೋದು. ಏನಾದ್ರೂ ಸ್ಕಿಡ್ ಆಗಿ ವೆಹಿಕಲ್ ನ ಸವಾರರೇನಾದ್ರೂ ಬಿದ್ರೆ ಪ್ರಾಣ ಹೋಗುವಂತ ಪರಿಸ್ಥಿತಿ ಇದೆ. ಅದು ಇಲ್ಲ, ಕೆಲಸ ಮಾಡಿಸ್ತಾ ಇಲ್ಲ ಸರಿಯಾಗಿ. 1-2 ವರ್ಷದಿಂದ ಹಂಗೆ ಆಗ್ತಾ ಇರೋದು. ಈ ರೋಡ್ ನಲ್ಲಿ ಎಲ್ಲ 2 ವರ್ಷದಿಂದ ಹಂಗೆ ಆಗ್ತಾ ಇರೋದು. ಸ್ವಲ್ಪ ಸ್ವಲ್ಪ ಮಾಡಿಸ್ತಾರ, ಆಗ್ತಾ ಇಲ್ಲ. ಈ ತರ ಬೀದಿಯಲ್ಲಿ ಎಲ್ಲ ಇದು ಮಾಡಿಬಿಡ್ತಾರೆ. ಮಕ್ಕಳು ಎಲ್ಲಿಂದ ಹೋಗ್ಬೇಕು ಹೇಳಿ? ಎಲ್ಲೂ ಹೋಗಲ್ಲ, ಬೀದಿ ಎಲ್ಲ ಬಂದೇ ಮಾಡ್ಬಿಡ್ತಾರೆ. ಅವ್ರು ದೊಡ್ಡವ್ರಿಗೆ ಹೇಳ್ಬೇಕು ಸರ್. ಅದು ನಾವ್ ಹೇಳ್ರೆ ಕೇಳ್ತಾರ ಅವರು? ಅವ್ರ ಕಡೆಯಿಂದಾನೇ ಮಾಡೋದು ಅದೆಲ್ಲ. ನಾವ್ ಹೇಳ್ರೆ ಅವ್ರು ಕೇಳ್ತಾರಲ್ಲ? ಕೇಳಲ್ಲ ಸರ್ ಅವರೆಲ್ಲ. 2 ವರ್ಷದಿಂದ ನಡೀತಾ ಇದೆ ಕೆಲಸ ಇದು. ಈಗ ತಗ ಏನು ರೆಡಿ ಆಗಿಲ್ಲ. ಬರೀ ಸಿಮೆಂಟ್ ರೋಡ್ ಹಾಕಿದ್ರೆ ಅಷ್ಟೇ. ಇಲ್ಲ ಜಾಮ್, ಡೈಲಿ ಟ್ರಾಫಿಕ್ ಜಾಮೆ. ಈಗಂತ ಏನಿಲ್ಲ, ಡೈಲಿ ಟ್ರಾಫಿಕ್ ಜಾಮ್ ಇರುತ್ತೆ. ಮಧ್ಯಾಹ್ನ 4 ಗಂಟೆ ಆದ್ಮೇಲೆ ನೋಡ್ರಿ ನಿಲ್ಕೊಳಕ್ ಆಗಲ್ಲ ಇಲ್ಲಿ. ಜಾರ್ಜ್ ಸಾಹೇಬ್ರು ಮಿನಿಸ್ಟರ್ ಇರೋದು ಇಲ್ಲಿ ಹೆಂಗ್ ಆಗ್ಬೇಕು ಗೊತ್ತಾ ಕೆಲಸಗಳು? ಇಲ್ಲೆಲ್ಲ ಯಾರು ಮಾಡೋರು ಆ ಥರ ಯಾರು ಇಲ್ಲ. ಇಲ್ಲಿ ಎಲ್ಲ ಲೀಡರ್ಗಳು ಕಳ್ರೆ ಮೇನ್ ಲೀಡರ್ಗಳೇ ಮೇನ್. ಎಲ್ಲ ಪ್ರತಿಯೊಬ್ಬರು ಬಂದು ಎಲ್ಲ ಕೆಲಸ ಮಾಡ್ಕೊಡ್ತಾರೆ. ಲೀಡರ್ಗಳು ಬಂದು ಹೇಳಿದ್ರೆ ಜಾರ್ಜ್ ಸಾಹೇಬ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ಅವ್ರು ಹೇಳಿದ್ರೆ ಆಗಲ್ಲ. ಮಿನಿಸ್ಟರ್ ಇರೋದು ಅಲ್ಲಿ ಬೀದಿನಲ್ಲಿ ಮಾಡೋಕ್ಕಾಗಲ್ಲ ಕೆಲಸ. ಇವ್ರು ಮಾಡ್ತಾ ಇಲ್ಲ. ಲೀಡರ್ಗಳು ಮೇನ್ ಇರೋದು ಇಲ್ಲಿ. ಅದಕ್ಕೆ ಇವತ್ತು ಜಾರ್ಜ್ ಸಾಹೇಬ್ರು ಬೆಳಿಗ್ಗೆ ಬಂದ್ರು. ಯಾರೋ ಹೇಳೋರು, ನಮ್ಮವ್ರು ಎಲ್ಲಾರು ಹೋಗಿ ಅಲ್ಲಿ ಹೇಳೋರ MLA ಆಫೀಸಲ್ಲಿ. ಅದಕ್ಕೆ ಜಾರ್ಜ್ ಸಾಹೇಬ್ ಬಂದು ಎಲ್ಲ ಪ್ರತಿಯೊಂದು ಬೀದಿನಲ್ಲಿ ಎಲ್ಲ ನೋಡ್ಕೊಂಡು ಹೋಗ್ತಾ ಇದಾರೆ. ನೋಡ್ಬಿಟ್ಟು ಹೇಳೋರು ಇವತ್ತೆಲ್ಲ ಮಾಡಿಸ್ಕೊಡ್ತೀನಿ ಅಂತ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾದೇಶ, 1-2-3 ದಿನಗಳ ಹಿಂದೆ ಇಂಥದ್ದೇ ಒಂದು ಪ್ರಕರಣವನ್ನ ನಾವು ನೋಡಿದ್ವಿ, ವರದಿ ಕೂಡ ಮಾಡಿದ್ವಿ. ಅವರು ಬಾಲಕ ಕಾಲಿ ಜಾರಿ ಬಿದ್ನೋ ಹೇಗ್ ಬಿದ್ನೋ ಆ ಬಗ್ಗೆ ತನಿಖೆ ಆಗ್ತಾ ಇದೆ. 3 ದಿನಗಳ ಕಾಲ ನಡೀತಾ ಇದ್ದಂಥ ಕಾಮಗಾರಿಯ ಡ್ರೈನೇಜ್ನಲ್ಲೇ ಆ ಶವ ಕೂಡ ಇತ್ತು. ಅದು ಮಾಸೋ ಮುನ್ನನೇ ಮತ್ತೊಂದು ಅದೇ ರೀತಿಯಾದಂಥ ಘಟನೆ ದೊಡ್ಡ ಮಟ್ಟದಲ್ಲಿ ತಪ್ಪಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜಸ್ಟ್ ಮಿಸ್ ಆಗಿದ್ದಾನೆ ಆ ಬಾಲಕ. 2 ವರ್ಷಗಳಿಂದ ಕಾಮಗಾರಿ ನಡೀತಾ ಇದ್ರು ಕೂಡ ಪೂರ್ಣ ಪ್ರಮಾಣದಲ್ಲಿ ಮುಗಿಸೋಕಾಗಿಲ್ಲ. ಅದೆಲ್ಲ ಹೋಗ್ಲಿ, ಅಟ್ಲೀಸ್ಟ್ ಪ್ರಿಕಾಷನ್ಸ್ಗಳನ್ನ, ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿಲ್ಲ ಅಂದ್ರೆ ಯಾಕಿಷ್ಟು ನಿರ್ಲಕ್ಷ್ಯ? ಯಾರು ಮಾಡ್ತಾ ಇರೋದು ಈ ಕಾಮಗಾರಿಗಳನ್ನ? ಅರುಣ್, GBA ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾಕಷ್ಟು ಅನಾಹುತಗಳಾಗ್ತಿದೆ. ಅದರಲ್ಲೂ ಕೂಡ ಶಾಲೆಗಳ ಬಳಿ ಆಗ್ತಿರುವಂತಹ ಕಾಮಗಾರಿಗಳ ಬಳಿ
ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಅಧಿಕಾರಿಗಳು ತೆಗೆದುಕೊಳ್ಳೋದ್ರಲ್ಲಿ ಎಲ್ಲೊಂದ್ ಕಡೆ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ. ಸದ್ಯಕ್ಕೆ ನಾನು ಗೋವಿಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಸ್ಥಳದ ಬಳಿ ಇದ್ದೀನಿ. ಇಲ್ಲಿ ಚರಂಡಿ ಕಾಮಗಾರಿ ಆಗ್ತಿದೆ, ನೀವು ನೋಡಬಹುದು. ಇದು ಸಾಕಷ್ಟು ದಿನಗಳಿಂದ ಸುಮಾರು 6 ತಿಂಗಳಿಂದ ಕಾಮಗಾರಿ ಆಗುತ್ತೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಿದ್ದಾರೆ. ಆದ್ರೆ ನಿನ್ನೆ ಸಂಜೆ ಇದೇ ರೀತಿಯಾಗಿ ಮಕ್ಕಳು ಕಾಣಿಸ್ತಿದ್ದಾರೆ ನಿಮ್ಗೆ. ಇದರ ಆಪೋಸಿಟ್ ಅಲ್ಲೇ ಒಂದು ಶಾಲೆ ಇದೆ. ಶಾಲೆಗೆ ಪ್ರತಿದಿನವೂ ಕೂಡ ಮಕ್ಕಳು ಇದೇ ರೂಟ್ ನಲ್ಲಿ ಬಂದು ಹೋಗುವಂತಹ ಕೆಲಸವನ್ನ ಮಾಡ್ತಾರೆ. ನಿನ್ನೆ ಇದೇ ರೀತಿಯಾಗಿ ಶಾಲೆಗೆ ಹೋಗಿದ್ದಂತ ಮಗು ಸಂಜೆ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಈ ಒಂದು ಚರಂಡಿಯ ಕಾಮಗಾರಿ ನಡೀತಿದ್ದಂತಹ ಸಂದರ್ಭದಲ್ಲಿ ಇಲ್ಲಿ ದಾಟೋದಕ್ಕೆ ಅಂತ ಹೋಗಿರುತ್ತೆ. ದಾಟುವಂತ ಸಂದರ್ಭದಲ್ಲಿ ಆ ಒಂದು ಚರಂಡಿ ಒಳಗಡೆ ಕಾಲು ಸ್ಲಿಪ್ ಆಗಿ ಬಿದ್ದಿದೆ. ಅಂದ್ರೆ ಇಲ್ಲಿ ಸರಿಯಾಗಿ ಓಡಾಟೋದಕ್ಕೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇಲ್ಲ. ಚರಂಡಿ ಅಕ್ಕಪಕ್ಕ ಅಲ್ಲದೆ ಇಲ್ಲಿ ಕೂಡ ನೋಡಿ, ಇಲ್ಲಿನ ಸ್ಥಳೀಯರೊಬ್ಬರು ನಿಮ್ಗೆ ತೋರಿಸಿದ್ದಾರೆ ಯಾವ ರೀತಿಯಾಗಿ ಬೆಳಗ್ಗೆ ಬಿತ್ತು ಅಂತ ಹೇಳಿ. ಕಂಪ್ಲೀಟ್ ಆಗಿ ಇಲ್ಲಿ ಅಕ್ಕಪಕ್ಕದಲ್ಲೂ ಕೂಡ ಅಗೆಯುವಂತ ಕೆಲಸವನ್ನು ಮಾಡಲಾಗಿದೆ. ತಾತ್ಕಾಲಿಕವಾಗಿ ವ್ಯವಸ್ಥೆ ಏನು ಕೂಡ ಇಲ್ಲ. ಅಂದ್ರೆ ಇಲ್ಲಿ ಅಕ್ಕಪಕ್ಕ ಓಡಾಟ ಮಾಡುವಂತವರಿಗೆ ತಾತ್ಕಾಲಿಕವಾಗಿ ಯಾವುದೇ ರೀತಿಯಂತ ವ್ಯವಸ್ಥೆಯನ್ನು ಕೂಡ ಇಲ್ಲ. ಜೊತೆಗೆ ಇಲ್ಲಿ ಕಾಮಗಾರಿ ಸಂದರ್ಭದಲ್ಲಿ ಒಂದಷ್ಟು ಕಂಬಿಗಳು ಕೂಡ ಕಾಣಿಸ್ತಿದಾವೆ. ಇಲ್ಲಿ ಓಡಾಟ ಮಾಡುವಂತ ಸಂದರ್ಭದಲ್ಲಿ ಯಾರಾದ್ರೂ ಮಕ್ಕಳುಗಳು ಜಾಸ್ತಿ ಓಡಾಟ ಮಾಡ್ತವೆ, ಮತ್ತೆ ವೃದ್ಧರು ಇಲ್ಲಿ ಓಡಾಟ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಲ್ಲಿ ಒಂದಾದ್ರೂ ಕಾಮಗಾರಿ ನಡೀತಿದೆ ಅಂತ ಹೇಳಿ ಒಂದಾದ್ರೂ ಯಾವುದೇ ರೀತಿಯಾದಂತಹ ಬೋರ್ಡ್ಗಳಿಲ್ಲ, ಯಾವುದೇ ರೀತಿಯಾದಂತಹ ಬ್ಯಾರಿಕೇಡ್ ಗಳನ್ನ ಹಾಕುವಂತ ಕೆಲಸವನ್ನ ಮಾಡಿಲ್ಲ. ಅವರ ನಿರ್ಲಕ್ಷ್ಯದಿಂದ ಇಲ್ಲಿ ಒಂದು ದೊಡ್ಡ ಅನಾಹುತ ತಪ್ಪಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಿಲ್ಲ. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಮಾತನಾಡೋದಕ್ಕೆ ನನ್ನ ಜೊತೆ ಸ್ಥಳೀಯರೊಬ್ಬರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ಗಂಟೆಗೆ ಆಯ್ತು? ಮತ್ತೆ ಕಾಮಗಾರಿ ನಡೀತಿದೆ, ಅಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ, ಏನ್ ಹೇಳ್ತೀರಾ? ಸರ್, ಇದು ನೆನೆ ಸಂಜೆ ಆಗಿರೋದು ಸರ್. ಮಗು 6 ವರ್ಷದ ಮಗುದ ಮೇಲೆ ಇದಾಗದೆ, ಚಿಕ್ಕಾಪಟ್ಟ ದೊಡ್ಡ ಗಾಯಗಳು ಬಿದ್ದೈತೆ ಮಗುಗೆ. ಕೇಳೋದ್ರೆ ಹೇಳಿದಿರಿ ನಾವು ಆಲ್ರೆಡಿ ವಿಡಿಯೋ ಫೇಸ್ಬುಕ್ ಅಲ್ಲಿ ಹಾಕಿದಕ್ಕೆ ಅವ್ರು ಯಾರೋ ಬಂದು ಬೆಳಿಗ್ಗೆ ಎಲ್ಲ ಮಾತಾಡ್ಬಿಟ್ಟು ಎಲ್ಲ ಹೋಗಿದ್ದಾರೆ. ಅದ್ ಬಿಟ್ಟು ಯಾರು ಕೇಳೋರಿಲ್ಲ ಸರ್. ಇಲ್ಲಿ ಲೋಕಲ್ ಲೀಡರ್ಸ್ ಇದ್ದಾರೆ, ಅವ್ರಿಗೋಸ್ಕರ ಅವ್ರವರೇ ಇದ್ ಮಾಡ್ಕೊಂತಾರೆ. ನಮ್ ಜಾರ್ ಸಾಹೇಬ್ರು ಇವಾಗ ಅವರು ಕುತ್ಕೊಂಡಿದ್ದಾರೆ, 3ನೇ ಸರಿ ಗೆದ್ದಿರೋದವರು. ಇವಾಗ ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇಲ್ಲಿ ಲೋಕಲ್ ಲೀಡರ್ಸ್ ಯಾರಿದ್ದಾರೆ, ಜಾರ್ ಸಾಹೇಬ್ರು ಏನಾದ್ರೆ ಕೆಲಸ ಮಾಡಿಸ್ತಾರೆ. ಲೋಕಲ್ ಲೀಡರ್ಸ್ ಯಾರಿದ್ದಾರೆ, ಯಾರು ಬಂದು ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕಿಂತ ಬಿಟ್ಟು ಯಾರು ಹೇಳಲ್ಲ ಸರ್. ಈಗ ಇಷ್ಟು ದಿನ ನೋಡ್ತಿದ್ರಿ, ಇವಾಗ ತಂದು ಯಾರೋ ಬಂದು ಹಾಕ್ತಾರೆ. ಇಷ್ಟು ದಿನ ಏನಾಗಿತ್ತು? ಇದೇ ಕೆಲಸ ಮಾಡಿದ್ರೆ ಮಗು ಬೀಳ್ತಿರ್ಲಿಲ್ಲ, ಅದು ಗಾಯ ಆಗ್ತಿರ್ಲಿಲ್ಲ ಸರ್. ಮಗು ಇವಾಗ ನಾವು ಹಾಕಿರೋದು, ಇವಾಗ ನಾವು ಬಂದು ಪಬ್ಲಿಕ್ ಬಂದ್ಬಿಟ್ಟು ಹಾಕಿರೋದು ಸರ್. ಇದಕ್ಕಿಂತ ಮುಂಚೆ ಯಾರು ಹಾಕೋರಿಲ್ಲ. ಇವಾಗ ಬರ್ಬೇಕಂದ್ರೆ ಒಂದು ಮಗುನು ನೋಡಿ 100 ಸರಿ ಯೋಚನೆ ಮಾಡಿ ಬರ್ತಾರೆ. ವಯಸ್ಸಾಗಿರೋರು ಬರ್ತಾರೆ. ಮುಂದೆ ಸ್ಕೂಲ್ ಇದೆ, ಡ್ಯಾಮ್ನಿ ಸ್ಕೂಲು. ಆಲ್ರೆಡಿ 7-8 ತಿಂಗಳಿಂದ ನಡೀತೈತೆ. ಹೇಳಿದ್ರೆ ಮಾಡ್ತೀನಿ ಅಂತ ಹೇಳ್ತಾರೆ ಅಷ್ಟೇ. ಇನ್ನು ಯಾರು ಬಂದು ಕೇಳೋರು ಯಾರು ಇಲ್ಲ ಸರ್. ಇದು ಸ್ಥಳೀಯರ ಆಕ್ರೋಶ. ಅಂದ್ರೆ ಇಲ್ಲಿ ಸಾಕಷ್ಟು ತಿಂಗಳಿಂದಲೂ ಕೂಡ ಇಲ್ಲಿ ಈ ರೀತಿಯಾಗಿ ಕಾಮಗಾರಿ ನಡೀತಿದೆ. ಎಷ್ಟೇ ಹೇಳಿದ್ರು ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತಿಲ್ಲ. ಪ್ರತಿದಿನವೂ ಕೂಡ ಇಲ್ಲಿ ಜನರಿಗೆ ಸಮಸ್ಯೆ ಆಗ್ತಿದೆ ಅಂತೇಳಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅರುಣ್, ಓಕೆ ಮಹೇಶ್, ಹೋಲ್ಡ್ ಆನ್, ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಮಿಂದ. ಚರಂಡಿಗೆ 1ನೇ ತರಗತಿ ವಿದ್ಯಾರ್ಥಿ ಬಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ನ್ಯೂಸ್ 18 ವರದಿ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ, ಎಚ್ಚೆತ್ತುಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಮಕ್ಕಳ ಓಡಾಟಕ್ಕೆ ತಾತ್ಕಾಲಿಕವಾದಂತ ವ್ಯವಸ್ಥೆಯನ್ನ ಜಿಬಿಎ ಅಧಿಕಾರಿಗಳು ಸೂಚಿಸಿದ್ರು. ಅಲ್ಲಿರುವಂತಹ ಕಾರ್ಮಿಕರು ಅದನ್ನ ಮಾಡಿದ್ದಾರೆ. ಈಗ ಅಧಿಕಾರಿಗಳ ಸೂಚನೆ ಹಿನ್ನೆಲೆಯಲ್ಲಿ ತಾತ್ಕಾಲಿಕ ವ್ಯವಸ್ಥೆ ಆಗಿದೆ. ಅದನ್ನ ಜಂಪ್ ಮಾಡಿ ವಿದ್ಯಾರ್ಥಿಗಳು, ಆ ಸ್ಕೂಲ್ ಮಕ್ಕಳು ಓಡಾಡ್ತಾ ಇದ್ರು. ಪ್ರತಿನಿತ್ಯದ ನರಕ ಇತ್ತು. ಓಡಾಟಕ್ಕೆ ಈಗ ತಾತ್ಕಾಲಿಕ ವ್ಯವಸ್ಥೆಯನ್ನ ಮಾಡಲಾಗಿದೆ. ಫೈನಲ್. ಓಕೆ, ಮಹೇಶ್ ಕನೆಕ್ಟ್ ಆಗಿದ್ದಾರೆ, ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ. ಮಹೇಶ್, ಈಗ ತಾನು ನಾವು ಹೇಳ್ತಾ ಇದ್ವಿ, ಇಂತಹ ವ್ಯವಸ್ಥೆಯಲ್ಲಿ ಯಾಕೆ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ? ಮಕ್ಕಳಿದ್ರು ಕೂಡ ಅಲ್ಲಿ ಓಡಾಡ್ತಾರೆ ಅನ್ನುವಂತಹ ಕಾಮನ್ ಸೆನ್ಸ್ ಇರುತ್ತೆ. ಇದನ್ನ ಮೊದಲೇ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಈಗ ನಮ್ಮ ವರದಿ ನಂತರದಲ್ಲಿ ಆದ್ರೂ ಎಚ್ಚೆತ್ಕೊಂಡು ಅದನ್ನು ಮಾಡಿದ್ದಾರೆ. ಈಗ ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ ಈ ಬಗ್ಗೆ? ಅರುಣ್, ಬೆಳಗಿನಲ್ಲೂ ಕೂಡ ಇದ್ರ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಮಾಡುವಂತ ಕೆಲಸವನ್ನು ಮಾಡ್ತಿದೆ. ಯಾಕಂದ್ರೆ ಇಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅಂತೇಳಿ ಪ್ರತ್ಯಕ್ಷ ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿತ್ತು. ಘಟನಾ ಸ್ಥಳದಲ್ಲೂ ಕೂಡ ಬಂದು ವರದಿಯನ್ನ ಮಾಡಲಾಗ್ತಿತ್ತು. ಈ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಇಲ್ಲಿ ಮಾಡ್ತಿದ್ದಂತ ಕೆಲ ಕಾರ್ಮಿಕರಿಗೆ ಸೂಚನೆ ನೀಡಿದ್ದಾರೆ. ಹೀಗಾಗಿ ತಾತ್ಕಾಲಿಕವಾಗಿ ಈಗ ಓಡಾಟ ಮಾಡೋದಕ್ಕೆ ಇಲ್ಲಿ ಈ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಇದೇ ಕೆಲಸವನ್ನ ನಿನ್ನೆ ಮಾಡಿದ್ರೆ ಆ ಮಗು ಬೀಳ್ತಿರ್ಲಿಲ್ಲ, ಆ ಮಗುಗೆ ಗಾಯ ಆಗ್ತಿರ್ಲಿಲ್ಲ, ಅವರ ತಂದೆ ತಾಯಿ ಒಂದಷ್ಟು ಕಷ್ಟಪಡ್ತಿರ್ಲಿಲ್ಲ, ಆಸ್ಪತ್ರೆಗೆ ಖರ್ಚು ಮಾಡುವಂತಹ ಪರಿಸ್ಥಿತಿ ಇಲ್ಲಿ ಬರ್ತಿರ್ಲಿಲ್ಲ. ಇದರ ಜೊತೆಗೆ ಇಲ್ಲೇನೋ ನ್ಯೂಸ್ 18 ಕನ್ನಡ ವರದಿ ಮಾಡ್ತಿದೆ ಅಂತೇಳಿ ಈ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆದ್ರೆ ಬೇರೆ ಬೇರೆ ಕಡೆ ಯಾವ ರೀತಿ ಇದೆ ಇಲ್ಲಿ ವ್ಯವಸ್ಥೆ ನೋಡಿ, ಎಲ್ಲವೂ ಕೂಡ ಕ್ಲೋಸ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಬೇರೆ ಬೇರೆ ಕಡೆ ನೋಡಬಹುದು ನೀವು ಯಾವ ರೀತಿಯಲ್ಲಿ ತಗ್ಗುವನ್ನು ಅಗಿಯುವಂತ ಕೆಲಸವನ್ನು ಮಾಡಿದ್ದಾರೆ. ಆದ್ರೂ ಕೂಡ ಅಲ್ಲಿ ಓಡಾಟ ಮಾಡಿದ್ರೆ ಯಾವ ಮಗು ಬಿದ್ದು ಏನಾದ್ರೂ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಇದೆ. ಇಲ್ಲಿ ಯಾವುದೇ ರೀತಿಯಾದಂತ ಕರೆಕ್ಟ್ ಆದ ವ್ಯವಸ್ಥೆ ಇಲ್ಲಿ ಇಲ್ಲ. ನೈಟ್ ಆದ್ರೆ ಸಾಕು, ಎಲ್ಲೂ ಕೂಡ ಇಲ್ಲೇನು ಕಾಣೋದಿಲ್ಲ.
ಮಾಡೋದಿಲ್ಲ, ಯಾವುದೇ ರೀತಿಯಾದಂತಹ ಕರೆಂಟ್ ನ ವ್ಯವಸ್ಥೆ ಕೂಡ ಇಲ್ಲ. ಇಲ್ಲಿ ಸ್ಥಳೀಯರು ಕೂಡ ಅದ್ರ ಕೆಳಗಡೆ ಇಳಿದು ಹೇಳ್ತಿದ್ದಾರೆ. ಅಂದ್ರೆ ಈ ರೀತಿಯಾಗಿ ವ್ಯವಸ್ಥೆ ಇದೆ, ಏನ್ ಮಾಡ್ತಾರೆ ಅಂತ ಹೇಳಿ ಅವ್ರನ್ನ ನಾನು ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೇನೆ. ಸರ್, ಈಗ ಒಂದು ಕಡೆ ನಾವು ಬಂದು ವರದಿ ಮಾಡಿದ್ಮೇಲೆ ಅಲ್ಲಿ ಏನೋ ಈಗ ಬಂದು ಹಾಕಿದ್ದಾರೆ, ಪಬ್ಲಿಕ್ ಹಾಕಿದ್ದಾರೆ, ಲೋಕಲ್ ಪಬ್ಲಿಕ್ ಹಾಕಿರೋದು. ಇವಾಗ ಲೋಕಲ್ ಪಬ್ಲಿಕ್ ಹಾಕಿರೋದು. ನೀವು ಬಂದ ಮೇಲೆ ಭಯ ಆದ್ಮೇಲೆ ನಮ್ಮ ಲೋಕಲ್ ಹಾಕಿರೋದು. ನಿನ್ನೆ 6 ವರ್ಷ ಹುಡುಗ ಇದೇ ಸ್ಕೂಲಲ್ಲಿ ಓದ್ತಾ ಇದ್ದು, ದಾಮ್ನಿಕ್ ಸ್ಕೂಲಲ್ಲಿ ಬಿದ್ದೋಗ್ಬಿಟ್ಟ. ಅಕಸ್ಮಾತ್ ಆ ಮಗುವಿಗೆ ಕಂಬಿಗಳು ಏನಾರ ಚುಚ್ಕೋಬಿಟ್ಟಿದ್ರೆ ಅದಕ್ಕೆ ಹೊಣೆಗಾರ ಯಾರು? ಲಾಸ್ಟ್ ಟೈಮ್ ಇದೇ ತರ ಮೂರಿಯಲ್ಲಿ 18 ವರ್ಷ ಹುಡುಗನು ಸತ್ತೋಗ್ಬಿಟ್ಟ 1.5 ವರ್ಷ ಹಿಂದೆ. ಎಷ್ಟೋ ಜನ ಈ ರೋಡಲ್ಲಿ ಕಾಲು ಕೈ ವಯಸ್ಸಾಗಿರೋರು ಮುರಿದೋಗ್ಬಿಟ್ಟವ್ರೆ. 25 ತಿಂಗಳಾಯ್ತು ಈ ಕೆಲಸ ಶುರುವಾಗಿ, ಇವತ್ತಿಗೆ 25 ತಿಂಗಳು ಇರೋದು. 700 ಮೀಟರ್ ರೋಡ್ ಇದು, ಅದನ್ನು 50% ಅನ್ಕಂಪ್ಲೀಟ್ ಕೆಲಸ. ಎಷ್ಟೋ ಜನ ಇದೇ ಮೋರಿ ಅಲ್ಲ ಸರ್, ಈ ಟರ್ನಿಂಗ್ ಅಲ್ಲಿ ಎಷ್ಟೋ ಕ್ರಾಸ್ ಇದೆ, ಎಲ್ಲಾ ಕ್ರಾಸ್ ಅಲ್ಲಿ ಬಿದ್ದೋಗ್ಬಿಟ್ಟಿರೋದು. ಇದೇ ಗಲ್ಲಿಯ ಸ್ವಂತ ಅಂತದಲ್ಲ. ಎಷ್ಟು ನಮ್ಗೆ ಗೊತ್ತೇ ಇಲ್ಲ, ಎಷ್ಟೋ ಜನ ಬಿದ್ದೋಗ್ಬಿಟ್ಟವ್ರೆ, ನಮ್ಗೆ ಗೊತ್ತಿಲ್ಲ. ಆಮೇಲೆ ಹೇಳೋದು ನಮ್ಗೆ, ಪಾಪ ವಯಸ್ಸಾಗಿರೋ ಹೋಗ್ತಾ ದಾರಿಯಲ್ಲಿ ಬಿದ್ದೋಗ್ಬಿಟ್ರು ಅಂತ. ಸರ್, ಈ ತರ ಕಾಮಗಾರಿ ನಿರ್ಲಕ್ಷ್ಯ ಒಂದ್ ಕಡೆ ಆದ್ರೆ, ಈಗ ನೀವು ನಿಂತಿದ್ದೀರಲ್ಲ ಈ ತರ ಗುಂಡಿ ಅಲ್ಲೆಲ್ಲಿ ಅಗ್ದಿದ್ದಾರೆ, ಎಲ್ಲೂ ಕೂಡ ಒಂದು ಬೋರ್ಡ್ಗಳಿಲ್ಲ, ಸೇಫ್ಟಿನೂ ಹಾಕ್ಲಿಲ್ಲ, ಬ್ಯಾರಿಕೇಡ್ ಹಾಕ್ಲಿಲ್ಲ. ನಾವು ಎಷ್ಟೋ ಸತಿ ಕಂಪ್ಲೇಂಟ್ ಮಾಡಿದೀವಿ, ಕೆಲಸ ಮಾಡೋ ಟೈಮಲ್ಲಿ ಬ್ಯಾರಿಕೇಡ್ ಹಾಕ್ರಿ, ಸೇಫ್ಟಿ ಮಾಡ್ರಿ ಅಂತ. ನೋಡಿ, ಈಗ ನೀವು ಬಂದಿರೋದು ಹಂಗೆ ಓಪನ್ ಇದೆ ನೋಡಿ. ನೀವು ಜಿಬಿಎ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರಾ? ಜಿಬಿಎ ಅಧಿಕಾರಿಗಳ ಸಂಪರ್ಕ ಮಾಡಿದ್ರಾ? ಏನ್ ಹೇಳ್ತಾರೆ ಅವರು? ನಾವು ನಾರ್ತ್ ಕಮಿಷನರ್ ಸುನಿಲ್ ಕುಮಾರ್ಗೂ ಕಂಪ್ಲೇಂಟ್ ಮಾಡಿದೀವಿ, ಹೋಗ್ಬಿಟ್ಟು ಮೀಟು ಮಾಡಿದೀವಿ. ನಾವು ಬಂದು ಇನ್ಫೆಕ್ಷನ್ ಮಾಡ್ತೀನಿ ಅಂತ ಹೇಳಿ 6 ತಿಂಗಳಾಗಿದೆ. ಬರ್ತಾರೆ, ಈ ಏರಿಯಾಗೆ ಬರಲ್ಲ. ಯಾಕಂದ್ರೆ ಈ ತರ ಪ್ರಾಬ್ಲಮ್ ನಡೀತಾ ಇದೆ. ಬೇರೆ ಏರಿಯಾಗೆ ಬರ್ತಾರೆ, ಅಲ್ಲೇ. ಯಾಕಂದ್ರೆ ಈ ಲೋಕಲ್ ಲೀಡರ್ಸ್ ಇದಾರಲ್ಲ, ಹಂಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಗೊತ್ತಾಗ್ಬಿಟ್ರೆ ಅವ್ರು ಡ್ಯೂಟಿ ಹೋಗ್ಬಿಡ್ತಾರೆ, ಇಲ್ಲಿ ಕರ್ಕೊಂಡ್ ಬರಲ್ಲ. ಅವ್ರು ಯಾವತ್ತು ಹೇಳಿದ್ರು, ನಾನು 15 ದಿವಸ ಹಿಂದೆನು ಆಮ್ ಆದ್ಮಿ ಪಾರ್ಟಿನಿಂದಾನು ಲೆಟರ್ ಕೊಟ್ಟೆ, ಸರ್ ಇದು ರೆಡಿ ಮಾಡಿಸಿ ಸರ್ ಅಂತ, ಬೇಗ ಮಾಡಿ, ನಾನು ಬರ್ತೀನಿ, ನಾನು ರೆಡಿ ಮಾಡ್ತೀನಿ, ಮಾಡ್ತಾ ಇದ್ದಾರೆ ಇದು ಅದು ಅಂತ. 25 ತಿಂಗಳು ಬೇಕೇನು ಸರ್ ಇದು ರೋಡ್ ಮಾಡಕ್ಕೆ? ಒಂದು ವೇಳೆ ಮಗುಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ ಆಗ್ತಿದ್ರು ಅಂತ ಅದೇ ನಾವು ಕೇಳ್ಬೇಕು, ಯಾರು ಇದಕ್ಕೆ ಹೊಣೆಕಾರ? ಜಾರಿ ಸಾಹೇಬರು ಗೊತ್ತಿಲ್ಲ, ಸುನೀಲ್ ಕುಮಾರು ಗೊತ್ತಿಲ್ಲ, ಸಿಎಂ ಸಿದ್ದರಾಮಯ್ಯನೂ ಗೊತ್ತಿಲ್ಲ. ಯಾರಿಗೆ ಹೇಳ್ಬೇಕು ನಾವು ಹೇಳಿ ಸಾಕಾಗ್ಬಿಟ್ಟಿದ್ದೀವಿ ಸರ್. ನಾವು ನಮ್ಮ ಏರಿಯಾಗೆ ನಮ್ಗೆ ಈ ತರ ಡೆವಲಪ್ ಆಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ ಸರ್. ನಮ್ಗೆ ಕಾಂಕ್ರೀಟ್ ಟಾರ್ ರೋಡೇ ಚೆನ್ನಾಗಿತ್ತು. ಈ ವೈಟ್ ಟಾಪಿಂಗ್ ನಿಂದ ನಮ್ಗೆ ದೊಡ್ಡ ಬೇಜಾರಾಗ್ಬಿಡ್ತಾ ಇದೆ. 2 ತಿಂಗಳಿಂದ ನಮ್ಗೆ ತೊಂದರೆ ನಡೀತಾ ಇರೋದು ಲೋಕಲ್ಗೆ. ಇದು ಸ್ಥಳೀಯರ ಆಕ್ರೋಶ. ಅಂದ್ರೆ ಇದೇ ರೀತಿಯಾಗಿ ಕಾಮಗಾರಿ ನಡೀತಿದೆ, ಅಭಿವೃದ್ಧಿ ಅಂತ ಒಂದ್ ಕಡೆ ಆದ್ರೆ, ಅಭಿವೃದ್ಧಿ ಹೆಸರಲ್ಲಿ ಈ ರೀತಿಯಾಗಿ ಜನರಿಗೆ ಸಮಸ್ಯೆ ಮಾಡ್ತಿರೋದು ಸಾಕಷ್ಟು ಆಗ್ತಿದೆ. ಅದನ್ನ ಕರೆಕ್ಟ್ ಆದಂತ ರೀತಿಯಲ್ಲಿ ಮಾಡ್ತಿಲ್ಲ, ಸೇಫ್ಟಿ ಮೆಜರ್ಸ್ ಇಲ್ಲ ಅಂತೇಳಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅರುಣ್, ಥ್ಯಾಂಕ್ ಯು.